ಬರೀ ಸ್ಟಾರ್ ಹೀರೋಗಳನ್ನ ಮಾತ್ರ ಚೂಸ್ ಮಾಡ್ಕೊಂಡು ಕಿತ್ತಾಗಿರೋ ಸ್ಟೋರಿಗಳನ್ನ ಮಾಡಿ ದುಡ್ಡು ಮಾಡೋ ಅಂತ ಡೈರೆಕ್ಟರ್ ಗಳ ಮಧ್ಯೆ ಮೈನ್ ಆಗಿ ಕಂಟೆಂಟ್, ಜನ ಇಷ್ಟಪಡೋದು ಕಂಟೆಂಟ್ ಓನ್ಲಿ ಅಂತ ಕಂಟೆಂಟ್ ಮೇಲೆ ಫೋಕಸ್ ಮಾಡಿ ಹೊಸ ಹೊಸ ಹೀರೋಗಳನ್ನ ತಗೊಂಡ್ಬಂದು ಇಂಟ್ರೊಡ್ಯೂಸ್ ಮಾಡೋದ್ರ ಜೊತೆಗೆ ಹೊಸದನ್ನ ತೋರಿಸಿ ಆಡಿಯನ್ಸ್ ಗಳನ್ನ ರೊಚ್ಚ ಕೇಳಿಸ್ತವ್ರೆ. ಸಿಂಪಲ್ ಸುನಿಯಣ್ಣ ಅವರು. ಇವ್ರ ಡೈರೆಕ್ಷನ್ ಬಗ್ಗೆ ಮಾತಾಡೋಂತ ಅವಶ್ಯಕತೆ ಇಲ್ಲ. ಹೊಸ ಸ್ಟೋರಿ ಒಳಗಡೆ ಸಣ್ಣ ಪುಟ್ಟ ಟ್ವಿಸ್ಟ್ ಗಳನ್ನ ಇಟ್ಬಿಟ್ಟು ವಾವ್ ಈ ತರನು ತೋರಿಸಬಹುದಾ ಅನ್ನೋ ಲೆವೆಲ್ಗೆ ಒಂದು ಸ್ಟೋರಿನ ಮಾಡಿ ಆಡಿಯನ್ಸ್ ನ ಎಂಟರ್ಟೈನ್ ಮಾಡ್ತಾ ಇರ್ತಾರೆ ಯಾವಾಗ್ಲೂನುವೆ. ಸಿಂಪಲ್ ಸುನಿಯಣ್ಣ. ಇವತ್ತು ಇವ್ರು ಡೈರೆಕ್ಟ್ ಮಾಡಿರುವಂತ ಗತ ವೈಭವ ಈ ಸಿನಿಮಾನ ನೋಡಿದ್ಮೇಲೆ ಕನ್ಫರ್ಮ್ ಆಗೋಯ್ತು ಇವರು ಕೂಡ ಕನ್ನಡ ಇಂಡಸ್ಟ್ರಿಲಿ ಟಾಪ್ ಲಿಸ್ಟ್ ಅಲ್ಲಿ ಇರುವಂತ ಡೈರೆಕ್ಟರ್ ಅಂತ. ಇನ್ನ ಈ ಸಿನಿಮಾದಲ್ಲಿ ಆಶಿಕಾ ರಂಗನಾಥ್, ಹೊಸದಾಗಿ ಹೊಸ ಹೀರೋ ಎಸ್ ದುಷ್ಯಂತ್, ಕಿಶನ್ ಬೆಳಗಲಿ ಇವರೆಲ್ಲ ಆಕ್ಟ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಆದ್ರೆ ಮೈನ್ ಆಗಿ ಸ್ಟೋರಿ ನಿಂತಿರೋದು ಹೀರೋ ಅಪ್ಪ. ಇವ್ರ 3 ಜನರ ಮಧ್ಯೆ ಏನೋ ಸಮಥಿಂಗ್ ಮಿಸ್ ಕಮ್ಯುನಿಕೇಶನ್ಸ್. ಇಲ್ಲಿ ಹೀರೋ ನಂತರನೇ VFX ಸ್ಟೂಡೆಂಟ್, ನಾನು ಕೂಡ ಟಾಪ್ ರ್ಯಾಂಕ್ ಸ್ಟೂಡೆಂಟ್, ಅವನು ಕೂಡ ಟಾಪ್ ರ್ಯಾಂಕ್ ಸ್ಟೂಡೆಂಟ್, ಟಾಪ್ ರ್ಯಾಂಕ್ ಸ್ಟೂಡೆಂಟ್. ಆದ್ರೆ ಒಂದು ಸ್ಟುಡಿಯೋ ಇದೆ, ನನ್ನ ಹತ್ರ ಸ್ಟುಡಿಯೋ ಇಲ್ಲ, ಅಷ್ಟೇನೆ ವ್ಯತ್ಯಾಸ. ವಿಚಿತ್ರವಾಗಿ ಆಶಿಕಾ ರಂಗನಾಥ್ ಎಲ್ಲೋ ಕೂತ್ಕೊಂಡು ಅಂದ್ರೆ ಮಡಿಕೇರಿಯ ಕೂರ್ಗಲ್ ಕೂತ್ಕೊಂಡು ಹೀರೋ ಸ್ಕೆಚ್ ನ ಬಿಡಿಸ್ಬಿಟ್ಟು ಪಬ್ಲಿಷ್ ಮಾಡಿಸ್ಬಿಟ್ಟಿರ್ತಾಳೆ. ಇವನನ್ನ ಕಂಡ ತಕ್ಷಣ ಫೋನ್ ಮಾಡಿ ಅರ್ಜೆಂಟ್ ಆಗಿ ಫೋನ್ ಮಾಡಿ ಅಂತ. ಈ ವಿಷಯ ಗೊತ್ತಾದ್ಮೇಲೆ ಹೀರೋ ನಾನೇ ಹೋಗಿ ಮೀಟ್ ಮಾಡ್ತೀನಿ ಅನ್ಕೊಂಡು ಮುಕ್ಕರ್ಕೊಂಡ್ ಎಫರ್ಟ್ ಹಾಕಿ ಹೆಲ್ಮೆಟ್ ಎಲ್ಲ ಹಾಕೊಂಡ್ ಹೋಯ್ತಾನೆ. ಸೇಫ್ಟಿಗೋಸ್ಕರ ಹೆಲ್ಮೆಟ್ ನೆಲ್ಲ ಹಾಕೊಂಡ್ ಹೋಯ್ತಾನೆ ಅವಳನ್ನ ಮೀಟ್ ಮಾಡಕ್ಕೆ. ಇನ್ನು ಹಾಕೊಂಡಿರಲ್ಲ, ತಕೊಂಡ್ ಹೋಗಿರ್ತಾನೆ. ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗುತ್ತೆ ಅವಳು ಏನಿಕೋ ಕರ್ಸ್ಕೊಂಡಿದ್ದಾಳೆ, ಏನೋ ಹೇಳ್ತಾ ಇದ್ದಾಳೆ. ಇವಾಗ ಸ್ಟೋರಿನ ಹೇಳ್ಕೊಂಡು ಹೋಗ್ತಾಳೆ. ಹಿಂದಿನ ಜನ್ಮದ್ದು, ಇನ್ನೊಂದು ಜನ್ಮದ್ದು, ಟೋಟಲ್ ಆಗಿ 3 ಜನ್ಮ. ಏನದು ಸೀಕ್ರೆಟ್, ಏನಾಗಿರ್ಬೋದು ಹಿಂದೆ, ಈಗ ಯಾಕೆ ಇವ್ರಿಬ್ರು ಉಟ್ಬಿಟ್ಟು ಈ ತರ ಒದ್ದಾಡ್ತಾವ್ರೆ, ಸಮಥಿಂಗ್ ಕನೆಕ್ಷನ್ ಒಳಗಡೆ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆಯಲ್ಲ, ಅದ್ ಏನದು ಅನ್ನೋದನ್ನ ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೊಡಿ. ಎಕ್ದಮ್ ಮಾಸ್ಟರ್ ಪೀಸ್ ಈ ಸಿನಿಮಾದ ಸ್ಟೋರಿ. ಕಂಟೆಂಟ್ ಮೇಲೆ ಫೋಕಸ್ ಮಾಡೋದಕ್ಕೆ ಈ ಸಿನಿಮಾ ಅಷ್ಟೊಂದು ಚೆನ್ನಾಗಿರೋದು. ಕಾಮಿಡಿ ಮಾತ್ರ ಎಕ್ದಮ್ ಜೆಕಾಸ್. ಸಿನಿಮಾ ಆ ಲೆವೆಲ್ ಗಿಲ್ದೆ ಹೋದ್ರು ಈ ಲೆವೆಲ್ ಗಿದ್ದೇ ಇರ್ತದೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಿದ್ನಲ್ಲ, ಅದು ರೀಚ್ ಆಯ್ತು. ನನ್ ದಿಲ್ ಖುಷ್. ಇನ್ನ ಸುನಿಯಣ್ಣ ಅವ್ರು ಡೈರೆಕ್ಷನ್ ಮಾಡಿರುವಂತ ಎಲ್ಲಾ ಸಿನಿಮಾಗಳಲ್ಲೂ ಕೂಡ ಕೆಲವೊಂದಷ್ಟು VFX ನ ಯೂಸ್ ಮಾಡಿರ್ತಾರೆ. ನಾರ್ಮಲ್, ಅದು ಎಲ್ಲರೂ ಯೂಸ್ ಮಾಡಿರ್ತಾರೆ. ಅಟ್ಲೀಸ್ಟ್ ಒಂದು 10 to 20% ಆದ್ರೂ ಯೂಸ್ ಮಾಡಿರ್ತಾರೆ. ಬಟ್ ಈ ಸಿನಿಮಾದಲ್ಲಿ ಒಂದು ನೆಕ್ಸ್ಟ್ ಲೆವೆಲ್ VFX ನ ನೋಡ್ಬೋದು. ಕೆಲವು ಡೈರೆಕ್ಟರ್ ಕೋಟಿನ ಖರ್ಚು ಮಾಡಿ ಸಿನಿಮಾ ಮಾಡ್ತಾರೆ, ಬಟ್ ಒಳ್ಳೆ VFX ನ ಕೊಡಕ್ಕಾಗದೆ ಎಡು ಬಿದ್ಬಿಟ್ಟಿರ್ತಾರೆ. ಬಟ್ ಇವರು ಕಡಿಮೆ ಬಜೆಟ್ ಅಲ್ಲಿ ಒಂದೊಳ್ಳೆ VFX ನ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ. ನಿಮ್ಗೆ ಅದನ್ನ ನೋಡಿದ ತಕ್ಷಣ ದಿಲ್ ಖುಷಿ ಆಗ್ಬಿಡುದು. ನಂಗೆ ಸಿಂಪಲ್ ಆಗಿದ್ರು ಒಂದು ಲೆವೆಲ್ ಗೆ ಕ್ವಾಲಿಟಿ ಕೊಡ್ಬೇಕು ಅಂತ ಯೋಚನೆ ಮಾಡೋರಲ್ಲ, ಡೈರೆಕ್ಟರ್ ಥಿಂಕಿಂಗ್ ಗೆ ಹ್ಯಾಟ್ಸ್ ಆಫ್. ಇನ್ನು ಕಾಮಿಡಿ ಅಂತ ಬಂದಾಗ ಹೀರೋ ಫ್ರೆಂಡ್ ಇಬ್ರು ಸೇರ್ಕೊಂಡು ಚೆನ್ನಾಗಿ ನಗಿಸ್ತಾರೆ. ಬಟ್ ಹೀರೋದ್ ಮಾತ್ರ ನೆಕ್ಸ್ಟ್ ಲೆವೆಲ್ ಕಾಮಿಡಿ ಫಸ್ಟ್ ಹಾಫ್ ಅಲ್ಲಿ. ನಿಮ್ಗೆ ಯಾವ ರೀತಿ ಫೀಲ್ ಆಗುತ್ತೆ ಅಂದ್ರೆ ಇವರು ಹೊಸ ಹೀರೋ ಅಲ್ವೇ ಅಲ್ಲ, ಫುಲ್ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ ಅನ್ಸೋದ್ರಲ್ಲಿ ಪಕ್ಕ ಡೌಟ್ ಇಲ್ಲ. ನಿಜವಾಗ್ಲೂ ಫಸ್ಟ್ ಆಫ್ ಆಲ್ ಬರುವಂತ 2 ಸ್ಟೋರಿಗಳು ನಿಮ್ಮನ್ನ ಯಾವ ಲೆವೆಲ್ ಅಲ್ಲಿ ಗ್ರಿಪ್ ಆಗಿ ಹಿಡ್ಕೋತದೆ ಅಂದ್ರೆ ಅಬ್ಬಬ್ಬಬ್ಬ ಒಳ್ಳೆ ಕಾಮಿಡಿ, ಒಂದು ಫ್ಲೋ ಅಲ್ಲಿ ಹೋಗ್ತಾ ಇದೆ, ಹಿಂಗೆ ಹೋಗ್ಲಿ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಅಲ್ಲಿ ಕಾಯ್ಕೊ ಕೂತ್ಕೋತೀರಾ ಪಕ್ಕ. ಇನ್ನು ಸೆಕೆಂಡ್ ಹಾಫ್ ಅಲ್ಲಿ ಬೇರೆ ತರದ ಇನ್ನೊಂದು ಸ್ಟೋರಿ ನೋಡಿದಾಗ ಎಲ್ಲಿಂದ ಎಲ್ಲಿಗೆ ಲಿಂಕು, ಯಾವ ತರ ಸ್ಟೋರಿ ಎತ್ತಾಕೊಂಡು ಹೋಗ್ಬೇಕು, ಯಾವ ರೀತಿ ಆಡಿಯನ್ಸ್ ಜೊತೆ ಕನೆಕ್ಟ್ ಮಾಡಬೇಕು ಅನ್ನೋದನ್ನ ಈ ಸುನಿಯಣ್ಣ ಅವರು ಕರೆಕ್ಟ್ ಆಗಿ ಅನಲೈಸ್ ಮಾಡವ್ರೆ. ಅದ್ರ ತಕ್ಕನಾಗೆ ಸ್ಕ್ರೀನ್ ಪ್ಲೇ ಒಳಗಡೆ ಕೂಡ ಎಲ್ಲರ ಆಕ್ಟಿಂಗ್ ನಿಮ್ಗೆ ಕಾಣ್ತಾ ಹೋಗ್ತದೆ. ಮೈಂಡ್ ಬ್ಲೋಯಿಂಗ್. ಓವರ್ ಆಲ್ ಆಗಿ ಸಿನಿಮಾದ ಸ್ಟಾರ್ಟಿಂಗ್ ಇಂದ ಹಿಡಿದು ಎಂಡ್ ವರ್ಗು ಕೂಡ ಒಂದು ಲೆವೆಲ್ ಗೆ ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈರೆಕ್ಷನ್ ಬಗ್ಗೆ ಮಾತಾಡಂಗಿಲ್ಲ. ಆದ್ರೆ ಕೊನೆ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಸೀನ್ ಇದೆ. ಹೀರೋ ಒಂದು ಕೋಣನ ಪಳಗಿಸ್ತಾನೆ. ಆ ಪಳಗಿಸೋ ಸೀನ್ ಇದೆಯಲ್ಲ, ಅದ್ರ ಓಪನಿಂಗ್ ಸೀನ್ ಅಲ್ಲೇ ಸ್ವಲ್ಪ ಎಡ್ಬಿಟ್ಟವ್ರೆ ಅಂತ ಅನ್ಸ್ಬಿಡ್ತು. ಯಾಕಂದ್ರೆ ಕೋಣ ಬರೋ ಸೀನ್ ನ ಒಂಥರ ಡಿಫರೆಂಟ್ ಆಗಿ ತೋರಿಸಿ, ಹೀರೋ ಎಂಟ್ರಿನೂ ಕೂಡ ಒಂದ್ ಸ್ವಲ್ಪ ಡಿಫರೆಂಟ್ ಆಗಿ ತೋರಿಸ್ಬಿಟ್ಟು, ಎರಡ್ರ ಮಧ್ಯೆ ಒಂದ್ ಸಣ್ಣ ಕ್ಲಾಶ್, ಅಷ್ಟು ದೊಡ್ಡ ಕ್ಲಾಶ್ ಏನ್ ಬೇಕಾಗಿರ್ಲಿಲ್ಲ, ಸಣ್ಣದಾಗಿ ಆಗ್ಬಿಟ್ಟು ಪೀಸ್ಫುಲ್ ಆಗಿ ಎಂಡ್ ಮಾಡ್ಬೇಕಾಗಿತ್ತು. ಓಪನಿಂಗ್ ಶಾಟ್ ನೇ ಕರೆಕ್ಟ್ ಆಗಿ ಎತ್ಕೊಂಡಿಲ್ಲ ಇವರು. ಅದೊಂದನ್ ಬಿಟ್ರೆ ಮಿಕ್ಕಿದ್ದೆಲ್ಲ ಮಾಸ್ಟರ್ ಪೀಸ್, ಡೌಟೇ ಇಲ್ಲ. ಇನ್ನು ಆಶಿಕಾ ರಂಗನಾಥ್ ಅವ್ರ ಆಕ್ಟಿಂಗ್ ಬಗ್ಗೆ ಮಾತಾಡಂಗಿಲ್ಲ. ಈಸ್ ಅ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್, ನಿಮಗ್ ಗೊತ್ತಿರೋ ವಿಷಯನೇ. ಬಟ್ ಈ ಸಿನಿಮಾದಲ್ಲಿ ಅವ್ರು ನೋಡ್ಬಿಟ್ಟು ನನಗೆ ಲವ್ ಆಗ್ಬಿಡ್ತು. ಲವ್ ಅಟ್ ಫಸ್ಟ್ ನೈಟ್. ಹೀರೋಗೂ ಆಯ್ತು, ನಂಗೂ ಆಯ್ತು. ಇತ್ತೀಚೆಗೆ ಎಲ್ಲೂ ಕಾಣಿಸ್ಕತೆಲ್ಲ ಜಾಸ್ತಿ. ಅವಾಗ ಈ ತರ ಬಿರ್ಗಾಳಿ ಹಬ್ಬಿಸ್ಬಿಟ್ಟು ಹೋಗ್ಬಿಡ್ತಾರೆ ಹುಡುಗರೆಲ್ಲ ತಡ್ಕೊಳ್ಳೋದಕ್ಕಂತೆ. ಮೋಷನ್ಸ್ ಇವರು ಒಂದ್ ಸ್ವಲ್ಪ ಆಕ್ಟಿವ್ ಆಗ್ಬಿಟ್ಟು ಎಲ್ಲಾ ಸಿನಿಮಾಗಳಲ್ಲೂ ಕೂಡ ಒಂದಿರ್ಲಿ ಅಂತ ಅವಾಗ ಏನಾದ್ರು ಕಾಣಿಸ್ಕೊಂಡ್ರೆ ಕನ್ನಡದಲ್ಲಿ ಇವರು ಕೂಡ ಒಂದು ಲೆವೆಲ್ ಗೆ ಬೆಳ್ಕೊಂಡು ಹೋಗೋದ್ರಲ್ಲಿ ಡೌಟೇ ಇಲ್ಲ. ಒಟ್ನಲ್ಲಿ ಈ ಸಿನಿಮಾ ಒಂದು ಪೀರಿಯಾಡಿಕ್, ಡ್ರಾಮಾ, ಫ್ಯಾಂಟಸಿ, ರೊಮ್ಯಾಂಟಿಕ್, ಅಡ್ವೆಂಚರ್ ಇಷ್ಟನ್ನು ಈ ಸಿನಿಮಾದೊಳಗಡೆ ನೋಡಬಹುದು. ಹ್ಯಾಪಿಯಾಗಿ ಕೂತ್ಕೊಂಡು 2 ಗಂಟೆ 22 ನಿಮಿಷ ಈ ಸಿನಿಮಾ ಫುಲ್ ಪೈಸಾ ವಸೂಲ್. ನೋ ಲ್ಯಾಗಿಂಗ್, ಟೆನ್ಷನ್, ಕ್ರಂಚ್ ಏನೂ ಇಲ್ಲ. ಒಳ್ಳೆ ರೊಮ್ಯಾಂಟಿಕ್ ಲವ್ ಸ್ಟೋರಿ ಸಿನಿಮಾ. ನಿಮ್ಮನ್ನ ಯಾವ್ದೇ ತಟ್ಟಿ ಬಡ್ದ ಎಪ್ಸೋದಂತೂ ಪಕ್ಕ. ಒಟ್ನಲ್ಲಿ ಈ ವಾರ ಒಂದೊಳ್ಳೆ ಸಿನಿಮಾ ನೋಡಿ ದಿಲ್ ಖುಷಿ ಆಗ್ಬಿಟ್ಟಿದೆ. ನೆಕ್ಸ್ಟ್ ಬರೋಂತ ಸಿನಿಮಾಗಳನ್ನ ನೋಡೋದಕ್ಕಾಗಲ್ಲ, ಬಿಕಾಸ್ ಊರಲ್ಲಿ ಜಾತ್ರೆ ನಡೀತಾ ಇದೆ. ಸ್ವಲ್ಪ ಬಿಸಿ ಇರ್ತೀನಿ, ವಿಡಿಯೋ ಬರೋದು ಸ್ವಲ್ಪ ಲೇಟ್ ಆಗುತ್ತೆ. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೀ. ಸಿಗ್ತೀನಿ ಮುಂದೆ ನೋಡಿದ್ರೆ, ಅಲ್ಲಿವರೆಗೂ ಇದ್ದಾರೆ. ಕೀಪ್ ವಾಚಿಂಗ್. ಬಾಯ್ ಬಾಯ್. ಎಲ್ಲ ಚೀಪ್